ಈ ನೀರಾವರಿ ಯೋಜನೆಯಿಂದ ರೈತರ 2,000 ಹೆಕ್ಟೇರ್ ಜಮೀನು ನೀರಾವರಿಯಾಗುತ್ತಿತ್ತು. 36 ಕೆರೆಗಳಿಗೆ ನೀರು ಹರಿದು ಬರುತ್ತಿತ್ತು. ವರದಾ ನದಿಯಿಂದ ರೈತರಿಗೆ ನೀರು ಹರಿಸುವ ಮಹತ್ವಾಕಾಂಕ್ಷೆ ಯೋಜನೆ ಇದು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ, ಕಳ್ಳರ ಕೈಚಳಕದಿಂದ ರೈತರಿಗೆ ನೀರಿದ್ದರೂ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳ್ಳರ ಕೈಚಳಕದಿಂದ ಬಂದಾಗಿದೆ ನೀರಾವರಿ ಯೋಜನೆ. ಟಿಸಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಯಿಲ್, ಕಾಪರ್ ಕಳ್ಳತನ. ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಹೌದು, ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬಸಾಪುರ ಏತ ನೀರಾವರಿ ಯೋಜನೆಯ ದುಸ್ಥಿತಿ ಇದು. ಬಸಾಪುರ ಏತ ನೀರಾವರಿ ಯೋಜನೆ ಈ ಭಾಗದ ರೈತರ ಹಲವು ವರ್ಷಗಳ ಬೇಡಿಕೆಯಾಗಿತ್ತು. ಯೋಜನೆ ಸಾಕಾರಗೊಂಡು ಹಲವು ವರ್ಷಗಳು ಕಳೆದಿವೆ. ವರದಾ ನದಿಯಲ್ಲಿ ನೀರಿದ್ದಾಗ ಸುತ್ತಮುತ್ತಲಿನ 36 ಕೆರೆಗಳನ್ನು ತುಂಬಿಸುವುದು ಹಾಗೂ ರೈತರ 2,000 ಹೆಕ್ಟೇರ್ ಜಮೀನಿಗೆ ನೀರು ಒದಗಿಸುವುದು ಯೋಜನೆಯ ಪ್ರಮುಖ ಉದ್ದೇಶ. ಪ್ರಸಕ್ತ ವರ್ಷ ಮುಂಗಾರು ಮಳೆ ಕಡಿಮೆ ಪ್ರಮಾಣದಲ್ಲಿ ಆಗಿದೆ. ಆದರೆ ವರದಾ ನದಿಯ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ವರದಾ ನದಿಗೆ ಭರಪೂರ ನೀರು ಹರಿದು ಬಂದಿದೆ. ಹೀಗಾಗಿ ಈ ಭಾಗದ ರೈತರು ಮಳೆ ಇಲ್ಲದಿದ್ದರೂ ಏತ ನೀರಾವರಿ ಯೋಜನೆಯ ನೀರು ಹರಿದು ಬರುತ್ತದೆ ಅಂತಲೇ ಭಾವಿಸಿದ್ದರು. ಆದರೆ ಈಗ ನದಿಯಲ್ಲಿ ನೀರಿದ್ದರೂ ನೀರು ರೈತರ ಜಮೀನಿಗೆ ಹರಿದು ಹೋಗಲು ಶಕ್ತಿಯೇ ಇಲ್ಲದಂತಾಗಿದೆ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಸಾಪುರ ಏತ ನೀರಾವರಿ ಯೋಜನೆಯ ನೀರು ಈಗ ರೈತರ ಜಮೀನುಗಳಿಗೆ, ಕೆರೆಗೆ ಹರಿದು ಹೋಗದಿರುವುದಕ್ಕೆ ವಿದ್ಯುತ್ ಸಮಸ್ಯೆ ಪ್ರಮುಖ ಕಾರಣವಾಗಿದೆ. ಹಾಗಂತ ಆ ಯೋಜನೆಗೆ ವಿದ್ಯುತ್ ಸಂಪರ್ಕ ಇಲ್ಲ ಅಂತೇನಿಲ್ಲ. ಎಲ್ಲ ಇದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯೋಜನೆಯ ಲಾಭ ರೈತರಿಗೆ ಸಿಗದಂತಾಗಿದೆ. ಟಿಸಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಯಿಲ್, ಕಾಪರ್ ವೈರ್ ಕಳ್ಳತನ ಆಗಿದೆ. ಹೀಗಾಗಿ ವರದಾ ನದಿಯಲ್ಲಿ ನೀರಿದ್ದರೂ ರೈತರ ಜಮೀನಿಗೆ, ಕೆರೆಗಳಿಗೆ ನೀರು ಹರಿಸಲು ವಿದ್ಯುತ್ ಸಂಪರ್ಕ ಇಲ್ಲದಂತಾಗಿದೆ. ರಾತ್ರೋರಾತ್ರಿ ಕಳ್ಳರು ದೊಡ್ಡ ಪ್ರಮಾಣದ ಟಿಸಿ ಕಳ್ಳತನ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕದಿಮರು ಕದ್ದುಕೊಂಡು ಪರಾರಿಯಾಗಿದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಕಳ್ಳತನ ನಡೆದಿದ್ದರೂ ರೈತರ ಆಕ್ರೋಶದ ನಂತರ ಮೊನ್ನೆಯಷ್ಟೇ ಸಂಬಂಧಿಸಿದವರು ಆಡೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಜುಲೈ 16ರ ಒಳಗಾಗಿ ಸಂಬಂಧಿಸಿದ ಅಧಿಕಾರಿಗಳು ಯೋಜನೆಯ ಲಾಭ ರೈತರಿಗೆ ಸಿಗುವಂತೆ ಮಾಡಬೇಕು. ಇಲ್ಲದಿದ್ದರೆ ಜುಲೈ 16ರಂದು ರೈತರು ಬೀದಿಗಿಳಿದು ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಬಸಾಪುರ ಏತ ನೀರಾವರಿ ಯೋಜನೆಗಾಗಿ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿದೆ. ಜಲಮೂಲಗಳ ರಕ್ಷಣೆಗೆ ಸರ್ಕಾರ ಸಾಕಷ್ಟು ಶ್ರಮ ವಹಿಸುತ್ತಿದೆ. ಅಂತದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರಿಗೆ ಏತ ನೀರಾವರಿ ಯೋಜನೆಯ ಲಾಭ ಸಿಗದಂತಾಗಿದೆ. ವರದಾ ನದಿಯಲ್ಲಿ ನೀರಿದ್ದರೂ ಟಿಸಿ ಕಳ್ಳತನ ಆಗಿದೆ ಅನ್ನೋ ಕಾರಣದಿಂದ ರೈತರಿಗೆ ನೀರು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ರೈತರ ಜಮೀನಿಗೆ, ಕೆರೆಗಳಿಗೆ ನೀರು ಹರಿಯುವಂತೆ ಕ್ರಮ ಕೈಗೊಳ್ಳಬೇಕಿದೆ. ಸರ್, ಇದು ಗೇರುಗುಡ್ ಬಸಾಪುರ ಏತ ನೀರಾವರಿ ಅಂತ ಯೋಜನೆ ಸರ್. ಹಾನಗಲ್ ತಾಲೂಕಿನ ನಮ್ಮ ಧೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಉದಾಸಿ ಸಾಹೇಬರು, ಮನೋಹರ್ ತಹಸೀಲ್ದಾರ್ ಸಾಹೇಬರು ನಮ್ಮ ರೈತರ ಒಂದು ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥ ನೀರಾವರಿ ಕನಸಿನ ಯೋಜನೆ ಸರ್ ಇದು. ಈ ಯೋಜನೆ ಸುಮಾರು ಸರ್ 2,000 ಹೆಕ್ಟೇರ್ ನನ್ನ ರೈತರ ಭೂಮಿಗೆ ನೀರು ಉಣಿಸ್ತಕ್ಕಂಥ ಕೆಲಸವನ್ನು ಈ ಯೋಜನೆ ಮಾಡ್ತಾ ಇದೆ. ಆದರೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು, ತಾಲೂಕಿನ ಆಡಳಿತ ವರ್ಗ ಇದನ್ನು ಎಷ್ಟು ಕೇವಲವಾಗಿ ನೋಡಿದೆ ಅಂತ ಹೇಳಿದ್ರೆ ಸರ್, ಪ್ರತಿ ವರ್ಷನೂ ಕೂಡ ಇದೇ ಸಮಸ್ಯೆನ ತಂದು ನೋಡ್ತದೆ. ಹೋದ ವರ್ಷ ಸರ್ ಮಷಿನ್ಗಳು ಸರಿ ಇಲ್ಲ ಅಂತೇಳಿ ನನ್ನ ರೈತರಿಗೆ ನೀರು ಸರಿಯಾದ ಟೈಮ್ ಕೊಡಲಿಲ್ಲ. ಈ ಸಾರಿ ಸರ್ ಈ ಟಿಸಿಯನ್ನೇ ಕಳುವು ಮಾಡ್ಕೊಂಡು ಹೋಗಿದ್ದಾರೆ ಸರ್. ಈ ಟಿಸಿಯನ್ನು ಕಳುವು ಮಾಡ್ಕೊಂಡು ಹೋಗ್ಬೇಕಿದ್ರೆ ಕನಿಷ್ಠ ಒಂದು ವಾರ ಈ ಒಂದು ಯೋಜನೆಗೆ ಲೈನ್ ಕರೆಂಟ್ ಇಲ್ಲಂಗೆ ನೋಡ್ಕೊಂಡು ಈ ಸುಸಜ್ಜಿತವಾಗಿ ಈ ಒಂದು ಟಿಸಿಯನ್ನು ಕಳುವು ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಇದೆ ಸರ್. ಸುಮಾರು 55ರಿಂದ 60 ಲಕ್ಷ ರೂಪಾಯಿ ಒಂದು ವ್ಯಾಲ್ಯೂಯೇಷನ್ ಈ ಟಿಸಿ ಸರ್ ಇದು. ಆ ಒಳಗಿರ್ತಕ್ಕಂಥ ಎಲ್ಲ ಕಾಪರ್ ವೈರ್ಗಳನ್ನು, ಆಯಿಲ್ಗಳನ್ನು ಸುಸಜ್ಜಿತವಾಗಿ, ವ್ಯವಸ್ಥಿತವಾಗಿ ಇದಕ್ಕೆ ನನ್ನ ಪ್ರಕಾರ ಇದರಲ್ಲಿ ಅನುಭವ ಇರತಕ್ಕಂಥವ್ರು ಅಕಸ್ಮಾತ್ ಕಳುವು ಮಾಡೋ ಸಂದರ್ಭದಲ್ಲಿ ಯಾರೋ ಬಂದು ಕೇಳಿದ್ರು ಕೂಡ ಹೇಳ್ತೀನಿ ಅಂತಕ್ಕಂಥ ತಾಕತ್ತಿರೋಂಥರ ಇದನ್ನು ಮಾಡಿರ್ತಕ್ಕಂಥದ್ದು ಒಂದು ನಮಗೆ ಗುಮಾನಿದೆ ಸರ್. ಹಾಗಾಗಿ ನಾವು ಇದನ್ನ ಒಂದು ಸಮಸ್ಯೆಯಾಗಿ ತೆಗೆದುಕೊಂಡು ಇದನ್ನ ಸಾರ್ವಜನಿಕರ ಮಧ್ಯೆ ಚರ್ಚೆ ಮಾಡಿದಾಗ ಸರ್, ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಬಂದು 8ನೇ ತಾರೀಕು ಮೊನ್ನೆ FIR ಮಾಡ್ಯಾರ ಸರ್. ಅದನ್ನು FIR ಮಾಡಿದ್ರು ಕೂಡ ಇನ್ನೂವರೆಗೂ ಸರ್ ಇದನ್ನ ಯಾರು ಕಳುವು ಮಾಡ್ಯಾರ ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚಕ್ಕೆ ಕೂಡ ಆಗಿಲ್ಲ ಸರ್. ಹಾಗಾಗಿ ಸರ್ ನಿನ್ನೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ರಾಮಕೃಷ್ಣ ಅಂತೇಳಿ ಸರ್ ಅವ್ರನ್ನ ಇಲ್ಲಿ ಜಾಗಕ್ಕೆ ಕರೆಸಿದ್ವಿ. ನಾವು ಕರೆಸಾಗ ಅವರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ. 16ನೇ ತಾರೀಕು ಒಳಗೆ ನಮ್ಮ ರೈತರಿಗೆ ಈ ಒಂದು ಪ್ಲಾಂಟ್ ಅನ್ನು ಚಾಲೂ ಮಾಡಿ ರೈತರ ಕೆರೆಗಳಿಗೆ ನೀರು ತುಂಬುವಂತ ಕೆಲಸವನ್ನು ಮಾಡಬೇಕು. ಇಲ್ಲ ಅಂದ್ರೆ 16ನೇ ತಾರೀಕು ಸರ್ ಮಧ್ಯಾಹ್ನ, ಇಲ್ಲ 17ನೇ ತಾರೀಕು ಬೆಳಗ್ಗೆಗೆ ಸಮಸ್ತ ಈ ಒಂದು ಯೋಜನೆ ಎಷ್ಟು ತಾಲೂಕುಗಳಿಗೆ, ಎಷ್ಟು ಹಳ್ಳಿಗಳಿಗೆ ಇದು ರೀಚ್ ಆಗ್ತದೆ. ಪ್ರತಿಯೊಂದು ಹಳ್ಳಿಯಿಂದನೂ ರೈತರು ಬಂದು ನಾವು ಆಡೂರಿನಲ್ಲಿ ರಸ್ತಾರೋಕವನ್ನು ಮಾಡಿ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಂದ ನಾವು ಉತ್ತರವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರ್. ಅದೇ ರೀತಿಯಾಗಿ ನಿನ್ನೆ ಸರ್ ಸಂಬಂಧಪಟ್ಟ ಇಂಜಿನಿಯರ್ ಒಂದು ಸಂದೇಶವನ್ನು ಕೊಟ್ಟೇವೆ ಸರ್.
ನಿಮಗೆ ಯೋಜನೆಯನ್ನು ಒಂದು ಸರಿಯಾದ ಸಂದರ್ಭದಲ್ಲಿ ರೆಡಿ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಈ 2,000 ಹೆಕ್ಟೇರ್ ಇರತಕ್ಕಂಥ ಜಮೀನಿನ ರೈತರಿಗೆ ಹೆಕ್ಟೇರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡ್ರಿ. ನೀವು ಯೋಜನೆಯನ್ನು ಯಾವಾಗ ಯಾಕೆ ರೆಡಿ ಮಾಡ್ಕೊರಿ, ಮುಂದಿನ ವರ್ಷ ರೆಡಿ ಕೊಡೋಣ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ರೈತರ ಬೆಳೆ ಹಾಳಾಗಲಿಕ್ಕೆ ನಾವು ಅವಕಾಶ ಕೊಡಲ್ಲ. ಪರಿಹಾರ ಕೊಡ್ರಿ, ಇಲ್ಲ ಅತಿ ಶೀಘ್ರದಲ್ಲಿ ರೆಡಿಯಾರ ಮಾಡಿರಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟು ಕಳಿಸಿದ್ದಿದೆ ಸರ್. ಇದು ಕನಿಷ್ಠ ಹೇಳಿದಿಲ್ಲ ಸರ್, 65ರಿಂದ 70 ಲಕ್ಷ ರೂಪಾಯಿ ಇದೆ ಸರ್. ಇದು ಬರೀ ಟಿ ಸಿ ಸರ್, ಇದು ಇವು ಸರ್. ಇದ್ರ ನೋಡಿ ಸರ್, ಇಲ್ಲಿ ಒಂದು ನಿಮ್ಮ ನೋಡಿದ್ರೆ ತೋರಿಸಿದ್ವಿ, ಇದರೆಲ್ಲ ಒಳಗಿನ ಒಂದು ವಸ್ತುಗಳನ್ನ, ಆ ತಗಡಿನ ವಸ್ತುಗಳನ್ನ ಹೊರಗೆ ಹೋಗೋದಾರ ಕಾಪರ್ ವೈ ತಗೊಂಡೋಗ್ಯಾರ. ಅದ್ರಾಗ ಆಯಿಲ್ ಸರ್, ಸುಮಾರು ಒಂದು 300ರಿಂದ 400 ಲೀಟರ್ ಆಯಿಲ್ ಸರ್, ಆಯಿಲ್ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಕೇರಗುಡ್ಡ ಬಸಾಪುರ ಏತ ನೀರಾವರಿ ಯೋಜನೆಯನ್ನು ಸುಮಾರು ದಿನದಿಂದ ಇದು ಚಾಲುವಿತ್ತು. ಹಿಂದೆ ಉದಾಸಿಯವರು ಮನೋಹರ್ ತಹಸೀಲ್ದಾರ್ ಇದಕ್ಕೆ ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಇಂಥವೇನಾರ ಕುಂಠಿತ ಆದರೂ ಸಹಿತ ಆಗ ಅವರ ಗಮನಕ್ಕೆ ತಂದು ಸಂಬಂಧಪಟ್ಟ ಇಲಾಖೆಯವ್ರನ್ನ ಕರೆಸಿ 4 ದಿನದಾಗ ಇದನ್ನು ಸರಿ ಮಾಡಿಸಿ ರೈತರ ಹೊಲಗಳಿಗೆ ನೀರು ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡ್ತಿದ್ರು. ಇವತ್ತಿನ ಪರಿಸ್ಥಿತಿ ಏನಾಗ್ಬಿಟ್ಟೈತಿ ಅಂತೇಳಿ ಅಂದ್ರೆ, ಈ ಕಾಂಗ್ರೆಸ್ ಸರ್ಕಾರದೊಳಗೆ ಇದಕ್ಕೆ ಕೇಳಂಥವ್ರು ಯಾರು ಇಲ್ದಂಗೆ ಆಗೈತಿ. ಇದನ್ನ ಒಂದು 60ರಿಂದ 70 ಲಕ್ಷ ರೂಪಾಯಿ ಇದೊಂದು ಟಿ ಸಿನ 6 ದಿವಸ ಕರೆಂಟ್ ತೆಗೆದು ಇದನ್ನ ಕಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾರೆ. ಇದಕ್ಕೆ ಅನುಭವಸ್ತರ ಮಾಡ್ಯಾರ. ಬೇರೆದವ್ರು ಯಾರು ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಬರೀ ಇಲ್ಲಿಂದ 50 ಮೀಟರ್ ದೂರ ಬರೀ ಅದು ಬಂದ್ರೆ 6 ಮನಿ ಕರೆಂಟ್ ಜಾಯಿ ಅಂತೈತಿ. ಅಂಥದ್ರಾಗ ಮೇನ್ ಲೈನ್ ಸಪ್ಲೈನ ಕಟ್ ಮಾಡಿಸಿ ಈ ರಾತ್ರಿ ಇದನ್ನ ಮಾಡಿ ಓಟ್ ಆಯಲ್ ತೆಗೆದಾರ ಟಿ ಸಿಂದು. ರೈತರ ಹೊಲಗಳು ಒಣಗಾಕತ್ತಾವು, ಮಳೆ ಇಲ್ಲ, ಎಲ್ಲರೂ ಭತ್ತ ನೆಟಿ ಮಾಡೋಂಥ ಸಂದರ್ಭ ಇದು ನಮ್ಮ JDS ತಾಲೂಕಾ ಅಧ್ಯಕ್ಷರ ಗಮನಕ್ಕೆ ತಂದ್ವಿ. ತಗೊಂಬಂದು ಅವರು ಈಗ 4 ದಿವಸ ಕಂಟಿನ್ಯೂ ಇದನ್ನು ಹೋರಾಟ ಮಾಡಿದಾರೆ. ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ನ ಕರೆಸಿದ್ರು ಇಲ್ಲಿಗೆ. ಕರೆಸಿ ಅವರು ಮಾತಾಡಿದ್ರೆ ಅವ್ರು ಏನಂತಾರೆ, ಇಲ್ರಿ ಇನ್ನೂ 20 ದಿವಸ ಬೇಕು, ನಾವು ಇದನ್ನು ಕಳಿಸ್ಬೇಕು, ನಾವು ಪ್ಲಾನಿಂಗ್ ಮಾಡ್ಬೇಕು, ನಾವು ಸರ್ಕಾರಕ್ಕೆ ತಿಳಿಸ್ಬೇಕು ಅಂತಾರೆ. ಇನ್ನು ಎಲ್ಲಿಂದ ತಿಳಿಸ್ತಾರೆ? ಇನ್ನೊಂದು ತಿಂಗಳು ಹೋದ್ರೆ ಹೊಳಿ ಕಟ್ಟಾಕತಿ ಕಾಣಿ ಬಂದು ಇದನ್ನ ಮಾಡ್ತಾರೆ ಅಲ್ಲಿಗೆ. ಇನ್ನು ಈಗ ಅವ್ರು ಟಿ ಸಿ ಸನ್ಯಾಕ ಬಂದಿಲ್ಲ, 8 ದಿವಸಕ್ಕೆ ಎಫ್.ಐ.ಆರ್ ಬಂದು ಅವತ್ತ ಮಾಡ್ಕೊಂಡು ಹೋಗ್ಯಾರ ಬಿಡ್ರಿ. ಅವ್ರಿಗೆ PSI ಬಂದರು, ನೋಡಿದ್ರು, ವಿಸಿಟ್ ಮಾಡಿದ್ರು. ಅವರ ಕಾರಣದಿಂದ ಬೇರೆ ಕಡೆ ಹೊರಗಾದ್ರು, ಮತ್ತೊಬ್ಬರು ಬಂದರು, ಇವೇನೋ ಗಲಭೆ ನಡೆದ್ವು. ಆ ಉದ್ದೇಶಕ್ಕೆ ಅವ್ರು ಬಂದಿಲ್ಲ, ನಾವು ಮಾಡ್ತೇವೆ ಅಂತೇಳಿ ಮೊನ್ನೆ ನಮ್ಮ ರಾಮನಗೌಡ ಪಾಟೀಲ್ರು ಸ್ಟೇಷನ್ಗೆ ಇಲ್ಲಿಂದ ಫೋನ್ ಹಚ್ಚಿದ್ರೆ, ಇಲ್ರಿ ನಿನ್ನೆ ಸಾಯಂಕಾಲ ಎಫ್.ಐ.ಆರ್ ಆಗೈತಿ ಅಂತ ಮೊನ್ನೆ ಹೇಳಿದರು. 8ನೇ ತಾರೀಕಿಗೆ ಎಫ್.ಐ.ಆರ್ ಆಗೈತಿ ಅಂದರು. ಇಲ್ಲಿ ಮಟನೇ ಯಾರು ಇದ್ರ ಬಂದಿಲ್ಲ, ಇನ್ಕ್ವೈರಿ ಇಲ್ಲ. ಅಲ್ಲಿಂದ ಈ ಮ್ಯಾಲ ಕಾಲೇ ಐತ್ರಿ. ಇದು ಸುಮಾರು ಕೋಟಿ ಗಂಟ್ಲೆ ದುಡ್ಡು ಇದಕ್ಕೆ ಕಾಲೇ ವರ್ಷ ಕಾಲೇ ಬಳಸಾಕ, ಆ ಲೇಬರ್ ಖರ್ಚು ಎಲ್ಲ ಐತಿ. ಮುಂದೆ ಇದು ತಾವರ್ಗುಪ್ಪ ಕಲಿಕೇರಿ ತಾಂಡದ ಮಟನೂ ಹೋಗಲ್ಲ ನೀರು. ಓಟ್ರು ರೈತರ ಹೊಲಗಳು ಇರೋದು 2-3 ಎಕರೆ. ಅದ್ರಾಗ 2 ಎಕರೆ ಹೊಲಗಳು ಹಾಳಾಗ್ತಾವ. ನೀರು ಓಟು ಡೊಂಬ್ ಬಿದ್ದು ಹೆಗ್ಗಣ ದೂರ ಮಾಡ್ಯಾವು, ಮುಂಗಲಿ ಆಡ್ಯಾವು, ಹುಲ್ಲು ಬೆಳೆದೈತಿ. ಇದನ್ನೇನು ಕಸನ ಒಟ್ಟ ಏನು ಇದನ್ನು ಮಾಡಿಲ್ಲ. ಇದು ನೀರಾವರಿ ಇದು CM ಉದಾಸಿಯವರು ಇದ್ದಾಗ ಆಗಿದ್ದ ಯೋಜನೆ ರೀ. ಇದು 2,000 ಎಕರೆಗೆ ನೀರು ಹೈದೈತಿ ರೀ. ಇದನ್ನ ಮೊನ್ನೆ ಟಿ ಸಿ ಕಳುವು ಮಾಡ್ಯಾರ. ಅವತ್ತಿನಿಂದ ಇವತ್ತಿನವರೆಗೂ ಇಂಜಿನಿಯರು ನಿನ್ನ ನಮ್ಮ ತಾಲೂಕಾ JDS ಅಧ್ಯಕ್ಷರು ಬಂದು ಆ ಇಂಜಿನಿಯರ್ನ ಕರೆಸಿ ಸ್ಪಾಟ್ ಇನ್ಕ್ವೈರಿ ಮಾಡಿ ಕಳಿಸ್ಯಾರ. FIR ಆಗಿ ಇವತ್ತು 8 ದಿವಸ ಆದರೂ ಪೊಲೀಸ್ ಸ್ಟೇಷನ್ಯರು ಬಂದು ಇವತ್ತಿಗೆ ಕಳ್ಳರನ್ನ ಹಿಡ್ದಿಲ್ಲ, ನಮಗೆ ನೀರಾವರಿ ಚಲೋ ಮಾಡಿ ಕೊಟ್ಟಿಲ್ಲ. ಮುಂದೆ ಹಿಂಗಾದ್ರೆ ನಾವು ತಾಲೂಕಾ JDS ಅಧ್ಯಕ್ಷರ ಮುಖಾಂತರ ದೊಡ್ಡ ಒಂದು ಹೋರಾಟ ಪ್ರತಿಭಟನೆ ಮಾಡಿ ಆಡೂರ್ನಾಗ ರಸ್ತೆ ಚಲೋ ನಡೆಸಿ ಅವ್ರ ಗಮನಕ್ಕೆ ತಂದು ಈ ನೀರಾವರಿ ಚಲೋ ಮಾಡಿಕೊಡ್ಬೇಕಂತ ನಮ್ಮ ರೈತರ ಬೇಡಿಕೆ ರೀ. ಹೊಳಿ ಹರಿತಾ ಇದೆ, ಹೊಳಿ ನೀರು ಕಡಿಮೆ ಆದ್ರೆ ಇನ್ನು 4 ದಿವಸ ಅಂದ್ರೆ ಹೊಳಿ ನೀರು ಕಮ್ಮಿ ಆಗತ್ತೆ ಸರ್. ಅದು ಆದ್ರೆ ಉದ್ದೇಶಪೂರ್ವಕವಾಗಿ ನಿನ್ನೆ ನಮ್ಮ 8 ದಿವಸದಿಂದ ನಮ್ಮ ತಾಲೂಕಾ JDS ಅಧ್ಯಕ್ಷರು ಬಂದು ಇದ್ರ ಬಗ್ಗೆ ಭಾಳ ಕಟ್ಟಿಬಿಟ್ಟು ಬಿಟ್ಟಾರ. ಅದರ ಮುಖಾಂತರ ಅವ್ರ ಗಮನಕ್ಕೂ ತಂದವಿ. ನಿನ್ನ ಇಂಜಿನಿಯರ್ ಬಂದು ಎಲ್ಲ ನೋಡ್ಕೊಂಡು ಹೋಗ್ಯಾರ. ಇನ್ನು 4-8 ದಿವಸ ಹಿಂಗೆ ಮಳೆ ಇಲ್ಲ ಅಂದ್ರೆ ಹೊಳಿ ಇರಲ್ರಿ, ಆ ಬೋರು ಅದು ಮಿಷನ್ ಚಲೋ ಆಗಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, ಅವರು ಈ KAB ಆತು, ಈ ನೀರಾವರಿ ಇಲಾಖೆ ಇರಾತು ಬಂದು ಏನು ಕ್ರಮ ತಗೋವಲ್ರು. ನಿನ್ನ ಬಂದಿದ್ರು ಇಂಜಿನಿಯರ್ ನೋಡ್ಕೊಂಡ್ರು, ಅವ್ರು ಮಾಡ್ತಾರಪ್ಪ ಅಲ್ಲಿ ಮ್ಯಾಲೆ ಹೇಳೇವಿ ಅಂತಂದು ಹೇಳಿವ್ಯಾರ. ಇಷ್ಟು ಇಲ್ಲಿ ಆದ್ರೆ ಇವತ್ತು ನೋಡ್ರಿ, ಇವತ್ತು ಮಳೆ ಇಲ್ಲ. ಇಲ್ಲೇ ಪೀಕ್ ಕೋಸು ಒಣಗ್ಯಾವು, ಭತ್ತ ಬೀಜ ಹಾಕೇವಿ, ಆ ಸತಿಗೆ ಮೆಳಿಕ್ ಬಂದು ಅಲ್ಲೇ ಒಣಗಾಕಂತಾವು. ಇದಾದ್ರೆ ಮುಂದೆ ಹೆಂಗೆ ರೀ? ನಮ್ಮ ತಾಲೂಕಾ ಆಡಳಿತನ ಸರಿ ಇಲ್ರಿ. ಇದು ಮೇನ್ ನಮ್ಗೆ MLA ಸಾಹೇಬರು ಅವ್ರ ಎಲ್ಲರನ್ನ ಅಧಿಕಾರಿಗಳನ್ನ ಕರೆದು ಗಪ್ಪನ ಮೀಟಿಂಗ್ ತಗೊಂಡು ಅದನ್ನು ಬೇಗನೆ ಸರಿ ಮಾಡ್ಕೋಬೇಕಂತ MLA ರಲ್ಲಿ ವಿನಂತಿ ಮಾಡ್ಕೊತೇವೆ ನಾವು. ಅವ್ರು ಏನು ಮಾಡ್ತಾರೆ, ಅವ್ರು ಏನು ಸಂಬಂಧ
ಸರ್